ಯಾವುದೇ ತೆರಿಗೆ ಹೆಚ್ಚಳ ಮಾಡಬೇಕಾದರೆ ಅಥವಾ ಕಡಿಮೆ ಮಾಡಬೇಕಾದರೆ ವಿಧಾನಮಂಡಲದಲ್ಲಿ ಹಣಕಾಸು ಮಸೂದೆಯನ್ನು ಅಂಗೀಕರಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ವಿಧಾನಸಭೆಯ ಸದಸ್ಯರಿಗೆ ಮತ್ತು ಮಾಧ್ಯಮದವರಿಗೆ ಆಯೋಜಿಸಿದ್ದ ತರಬೇತಿಯಲ್ಲಿ ಅವರು ಯಾವ ಇಲಾಖೆಗೆ ಎಷ್ಟು ನೀಡಲಾಗಿದೆಯೋ ಅಷ್ಟು ಮಾತ್ರ ಖರ್ಚು ಮಾಡಲು ಸಾಧ್ಯ, ಕೆಲವು ಸಂದರ್ಭದಲ್ಲಿ ವಿಪತ್ತು ಪರಿಸ್ಥಿತಿಗಳು ಎದುರಾಗಲಿದ್ದು ಅಂತಹ ಸಮಯದಲ್ಲಿ ಹೆಚ್ಚುವರಿ ಹಣ ವೆಚ್ಚ ಮಾಡಬೇಕಾಗುತ್ತದೆ. ಅದಕ್ಕೂ ವಿಧಾನಮಂಡಲದ ಒಪ್ಪಿಗೆ ಪಡೆದುಕೊಳ್ಳಬೇಕು. ಇದಕ್ಕಾಗಿ ಪೂರಕ ಅಂದಾಜು ಮಂಡಿಸಿ ಅನುಮೋದನೆ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಒಳ್ಳೆಯ ಜನಪ್ರತಿನಿಧಿಯಾಗಬೇಕಾದರೆ ಉತ್ತಮ ಕೆಲಸ ಮಾಡುವ ಪ್ರಯತ್ನ ಇರಬೇಕು. ಪ್ರಯತ್ನಿಸಿದರೆ ಮಾತ್ರ ಯಾವುದಾದರೂ ಉತ್ತಮ ಕಾರ್ಯ ಮಾಡಲು ದಾರಿ ಸಿಗಲಿದೆ. ಪ್ರಯತ್ನ ಎಂಬುದು ಜನಪ್ರತಿನಿಧಿಗಳಿಗೆ ಇದ್ದರೆ ಮಾತ್ರ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬಹುದು ಎಂದರು. ನಾವು ಯಾವತ್ತೂ ಕೂಡ ಅಪ್ರಾಪ್ರಿಯೇಟ್ ಆಗಿದ್ದ ಅಮೌಂಟ್ ನಲ್ಲಿ ಎಕ್ಸ್ಪೆಂಡಿಚರ್ ಬಂದಾಗ ನಾವು ಯಾವಾಗಲೂ ಮೇಲೆ ಇದ್ದೇವೆ. ಆಮೇಲೆ ಈ FRBM ಆಕ್ಟ್ ಅಂತ ಹೇಳಿದೆ, ಎಷ್ಟು ಸಾಲ ಮಾಡಬಹುದು ಇವೆಲ್ಲಾನು ಕೂಡ ನಾವು ಈ ಕೋವಿಡ್ ನಂತರ ಮತ್ತು ಇತ್ತೀಚೆಗೆ ಸ್ವಲ್ಪ ಕರ್ನಾಟಕದಲ್ಲಿ ಸ್ವಲ್ಪ ಏರುಪೇರು ಅನಿವಾರ್ಯವಾಗಿ ಆಗಿರೋದು ಬಿಟ್ರೆ FRBM ಆಕ್ಟ್ ಬಂದಾಗಿದ್ದಾನು ಕೂಡ ಸಾಲ ಮಾಡೋ ವಿಷಯದಲ್ಲಿ ಮತ್ತು ಫಿಸ್ಕಲ್ ಡಿಫಿಸಿಟ್, ರೆವಿನ್ಯೂ ಡಿಫಿಸಿಟ್ ಅನ್ನ ಮಾಡದೆ ನಡೆಸುವಂತ ಅದರಲ್ಲಿ ಕರ್ನಾಟಕದ ಟ್ರ್ಯಾಕ್ ರೆಕಾರ್ಡ್ ಬಹಳ ಒಂದು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಅನ್ನ ನಾವು ನಿರಂತರವಾಗಿ ಕಾಪಾಡಿಕೊಂಡು ಬಂದಿದ್ದೇವೆ ಇಲ್ಲಿವರೆಗೂ ಸಹ. ಸೊ ನಾವು ಬಹಳ ಮುಖ್ಯವಾಗಿ ನೋಡ್ಬೇಕಾಗಿರೋದು ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ದುಡ್ಡು ಕೊಟ್ಟಿದ್ರು, ಅದರಲ್ಲಿ ಎಷ್ಟು ಖರ್ಚು ಆಗಿದೆ, ಎಷ್ಟು ಖರ್ಚು ಆಗಿಲ್ಲ. ಇದು ಪರ್ಫಾರ್ಮೆನ್ಸ್ ಬಜೆಟ್ ಅಲ್ಲಿ ಕೂಡ ಸಿಗುತ್ತೆ ನಮ್ಗೆ, ಅದನ್ನು ಕೂಡ ಬಜೆಟ್ ಡಾಕ್ಯುಮೆಂಟ್ಸ್ ಜೊತೆಗೆ ಕೊಡ್ತಾರೆ. ಸೊ ಇವೆಲ್ಲವನ್ನ ಸ್ವಲ್ಪ ನಾವು ಕಣ್ಣು ಹಾಯಿಸಿದ್ರೆ ಸರ್ಕಾರದ ಕೋರೆಗಳನ್ನ ನಾವು ತಿದ್ದಿ ನೋಡಬಹುದು. ಸೂಕ್ಷ್ಮವಾಗಿ ಸರ್ಕಾರಕ್ಕೆ ಸ್ವಲ್ಪ ನಾವು ತರಾಟೆಗೆ ತೆಗೆದುಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ. ಆಮೇಲೆ ಜನಗಳ ಪರವಾಗಿನೂ ಕೂಡ ಕೆಲಸ ಮಾಡಿದಂಗೆ ಆಗುತ್ತೆ.